ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಭಾರತದ ರಾಜ್ಯಗಳು ಆರ್ಥಿಕವಾಗಿ ಬೆಳವಣಿಗೆಯನ್ನು ಸಾಧಿಸುವವರೆಗೆ ಭಾರತದ ಅರ್ಥವ್ಯವಸ್ಥೆ ಗಟ್ಟಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ದಿನ ಅಂತ ದಕ್ಷಿಣದ ರಾಜ್ಯಗಳು ದುಡಿದು ಉತ್ತರವನ್ನು ಸಾಕಬೇಕ್ರಿ, ಇಂಥ ಮಾತುಗಳನ್ನು ನಾವು ಸಾಮಾನ್ಯವಾಗಿ ಕೇಳಿಸ್ಕೊಳ್ತಾ ಇರ್ತೀವಿ. ಆದರೆ ಇನ್ನು ಮುಂದೆ ಉತ್ತರದ ರಾಜ್ಯಗಳು ಕೂಡ ಆರ್ಥಿಕ ಪ್ರಗತಿಗೆ ಒಂದಷ್ಟು ಮಹತ್ವದ ಕೊಡುಗೆ ಕೊಡೋ ಸಾಧ್ಯತೆ ಇದೆ ಅನ್ನೋ ನಂಬಿಕೆಗೆ ಈ ಬಾರಿಯ GST ಮಾಹಿತಿ ಕಾರಣ ಆಗ್ತಾ ಇದೆ. ಈ ಬಾರಿ ಉತ್ತರದ ಬಹುತೇಕ ರಾಜ್ಯಗಳಲ್ಲಿ GST ಸಂಗ್ರಹದ ಶೇಕಡವಾರು ಪ್ರಮಾಣ ಸಾಕಷ್ಟು ಬೆಳೆದಿರುವುದು ಕಂಡು ಬರ್ತಾ ಇದೆ. ಇನ್ನು GST ಜಾರಿಯಾದ ಸಂದರ್ಭದಲ್ಲಿ ಇದು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮುಳುಗಿಸಿಬಿಡುತ್ತೆ, ಸಣ್ಣ ಉದ್ಯಮಗಳು ನೆಲ ಕಚ್ಚುವ ಹಾಗೆ ಮಾಡುತ್ತೆ, ಇದರಿಂದ ಟ್ಯಾಕ್ಸ್ ಸಂಗ್ರಹ ಎಲ್ರಿ ಆಗುತ್ತೆ ಅಂತೆಲ್ಲ ಮಾತಾಡ್ತಿದ್ದವರು ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ GST ಸಂಗ್ರಹ ಮೊದಲ ಬಾರಿಗೆ 2,10,000 ಕೋಟಿಯನ್ನ ಮುಟ್ತಾ ಇದೆ. ಮತ್ತು ಈ ಬಾರಿ ತಮಿಳುನಾಡನ್ನ ಹಿಂದಿಕ್ಕಿ ಉತ್ತರ ಪ್ರದೇಶ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಹಾಗಾದ್ರೆ ಏನಿದು GST ರೆಕಾರ್ಡ್ ಕಲೆಕ್ಷನ್? ಯಾಕೆ ಈ ಬಾರಿ ಇಷ್ಟೊಂದು ತೆರಿಗೆ ಸಂಗ್ರಹ ಸಾಧ್ಯವಾಗಿದೆ? ಇದು ದೇಶದ ಆರ್ಥಿಕತೆಯ ಬಗ್ಗೆ ಕೊಡೋ ಮುನ್ಸೂಚನೆ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಇತಿಹಾಸದಲ್ಲೇ ಮೊದಲ ಬಾರಿಗೆ 2,10,000 ಕೋಟಿಯನ್ನು ಮುಟ್ಟಿದೆ. ಇದು ಏಪ್ರಿಲ್ ತಿಂಗಳೊಂದರಲ್ಲಿ ಸಂಗ್ರಹವಾದ ತೆರಿಗೆ ಹಣ. ಗೆಳೆಯರೆ, ಕಳೆದ ವರ್ಷ ಏಪ್ರಿಲ್ ತಿಂಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ತೆರಿಗೆ ಸಂಗ್ರಹದಲ್ಲಿ 12.4% ಹೆಚ್ಚಳವಾಗಿರುವುದು ಕಂಡು ಬರ್ತಾ ಇದೆ. ಇನ್ನು ಏಪ್ರಿಲ್ ತಿಂಗಳ ತೆರಿಗೆಯಲ್ಲಿ ಸೆಂಟ್ರಲ್ GST 43,846 ಕೋಟಿ ಸಂಗ್ರಹ ಆದರೆ ಸ್ಟೇಟ್ GST 53,538 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಇನ್ನು IGST ಅಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ 99,623 ಕೋಟಿಯಷ್ಟು ಸಂಗ್ರಹ ಆಗಿದೆ. ಹಾಗೆ ಸೆಸ್ ಮೂಲಕ 13,260 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಇನ್ನು ಈ ಬಾರಿ ಯಾವ ರಾಜ್ಯಗಳಿಂದ ಎಷ್ಟೆಷ್ಟು ಹಣ ಸಂಗ್ರಹ ಆಗಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಯಥಾ ಪ್ರಕಾರ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ, 37,671 ಕೋಟಿ ರೂಪಾಯಿ ಮಹಾರಾಷ್ಟ್ರದ ಕೊಡುಗೆ. ಇನ್ನು ಎರಡನೇ ಸ್ಥಾನ ನಮ್ಮ ಕರ್ನಾಟಕದ್ದು 15,978 ಕೋಟಿ ರೂಪಾಯಿ ಕರ್ನಾಟಕದಿಂದ ಸಂಗ್ರಹವಾಗಿದೆ. ಹಾಗೆ ಕಳೆದ ಏಪ್ರಿಲ್ ತಿಂಗಳಿಗೆ ಹೋಲಿಸಿ ನೋಡಿದರೆ ಈ ಬಾರಿ 9% ಕರ್ನಾಟಕದಲ್ಲಿ ತೆರಿಗೆ ಸಂಗ್ರಹ ಹೆಚ್ಚಳವಾಗಿದ್ರೆ ಮಹಾರಾಷ್ಟ್ರದಲ್ಲಿ 13% ಹೆಚ್ಚಳವಾಗಿರುವುದು ಕಂಡು ಬರ್ತಾ ಇದೆ. ಇನ್ನು ಮೂರನೇ ಸ್ಥಾನ ಗುಜರಾತ್ಗೆ ದಕ್ಕಿದೆ. 13,301 ಕೋಟಿ ರೂಪಾಯಿಗಳಷ್ಟು GST ಸಂಗ್ರಹದೊಂದಿಗೆ ಗುಜರಾತ್ ಕಳೆದ ಏಪ್ರಿಲ್ಗಿಂತ 13% ಏರಿಕೆಯನ್ನು ದಾಖಲು ಮಾಡಿದೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಸಾಮಾನ್ಯವಾಗಿ ತಮಿಳುನಾಡು ಇರ್ತಾ ಇತ್ತು, ಆದರೆ ಈ ಬಾರಿ ತಮಿಳುನಾಡಿನ ಸ್ಥಾನವನ್ನ ಉತ್ತರ ಪ್ರದೇಶ ಕಿತ್ಕೊಂಡಿದೆ. ಉತ್ತರ ಪ್ರದೇಶ ಕಳೆದ ಬಾರಿಗಿಂತ 19% ಪ್ರಗತಿಯನ್ನು ದಾಖಲಿಸಿ 12,290 ಕೋಟಿ ರೂಪಾಯಿಗಳಷ್ಟು GST ಸಂಗ್ರಹ ಮಾಡಿದೆ. ಇನ್ನು ತಮಿಳುನಾಡು 12,210 ಕೋಟಿ ರೂಪಾಯಿಗಳಿಗೆ ತೃಪ್ತಿ ಪಟ್ಟುಕೊಳ್ತಾ ಇದೆ. ಅಲ್ಲಿ ಹೆಚ್ಚಳದ ಪ್ರಮಾಣ ಕೂಡ ಕೇವಲ 6% ಮಾತ್ರ ಸಾಧ್ಯ ಆಗಿದೆ. ಇನ್ನು ಹರಿಯಾಣ 12,168 ಕೋಟಿ ರೂಪಾಯಿಗಳಷ್ಟು GST ಸಂಗ್ರಹದೊಂದಿಗೆ ಕಳೆದ ಬಾರಿಗಿಂತ 21% ಹೆಚ್ಚಳವನ್ನು ದಾಖಲು ಮಾಡಿದರೆ ದೆಹಲಿ ಕೂಡ ಕಳೆದ ಬಾರಿಗಿಂತ 23% ಹೆಚ್ಚಳವನ್ನು ದಾಖಲು ಮಾಡಿ GST ಸಂಗ್ರಹ ಮೊತ್ತವನ್ನು 7,770 ಕೋಟಿಗೆ ಏರಿಸಿಕೊಂಡಿದೆ. ದೆಹಲಿಯ ನಂತರದ ಸ್ಥಾನದಲ್ಲಿ ತೆಲಂಗಾಣ ಇದೆ. ಗೆಳೆಯರೆ, GST ಸಂಗ್ರಹ ಹೆಚ್ಚಾಗ್ತಿರೋ ಬಗ್ಗೆ ಇಷ್ಟೊಂದು ಮಹತ್ವ ಯಾಕೆ ಅನ್ನೋದನ್ನು ನೋಡುವ ಮೊದಲು GST ಹೆಚ್ಚಳವಾಗ್ತಾ ಇರೋದು ಯಾಕೆ ಅನ್ನೋದನ್ನು ಕೂಡ ನಾವಿಲ್ಲೊಂದು ಸ್ವಲ್ಪ ನೋಡಬೇಕು. ಗೆಳೆಯರೆ, ಇಲ್ಲಿನ ಚಾರ್ಟ್ಗಳನ್ನು ಸ್ವಲ್ಪ ಗಮನಿಸಿ ನೋಡಿ. ಇಲ್ಲಿ ಚೈನಾ ವೈರಾಣುವಿನ ಸಂದರ್ಭವನ್ನು ಹೊರತುಪಡಿಸಿದರೆ GST ಸಂಗ್ರಹದಲ್ಲಿ ಕುಸಿತ ಕಂಡು ಬಂದಿರುವುದು ತುಂಬಾ ಕಡಿಮೆ. ಈ ಚಾರ್ಟ್ ಅನ್ನು ನೋಡಿ, ಇದು ಪ್ರತಿ ವರ್ಷ GST ಸಂಗ್ರಹದಲ್ಲಿನ ಹೆಚ್ಚಳವನ್ನು ನಮಗೆ ತೋರಿಸ್ತಾ ಇದೆ. ಇನ್ನು ಈ ಚಾರ್ಟ್ ಕೂಡ 2022 ಹಾಗೂ 23ರ ಸಾಲಲ್ಲಿ ಪ್ರತಿ ತಿಂಗಳಿನ GST ಸಂಗ್ರಹ ವಿವರಗಳನ್ನು ನಮ್ಮ ಮುಂದಿಡ್ತಾ ಇದೆ. ಇಲ್ಲಿ ಕೂಡ ಹಿಂದಿನ ವರ್ಷಕ್ಕಿಂತ ತುಂಬಾ ಆರೋಗ್ಯಪೂರ್ಣವಾಗಿ ಪ್ರತಿ ತಿಂಗಳು GST ಸಂಗ್ರಹ ಹೆಚ್ಚಳ ದಾಖಲಾಗ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. 2021-22ರ ಏಪ್ರಿಲ್ ತಿಂಗಳಲ್ಲಿ 1,39,708 ಕೋಟಿ ರೂಪಾಯಿಗಳಷ್ಟು ಸಂಗ್ರಹಗೊಂಡಿದ್ದ GST 2022-23ನೇ ಸಾಲಿಗೆ 1,67,540 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿತ್ತು. ಇನ್ನು 21-22ರ ಮೇ ತಿಂಗಳಲ್ಲಿ 97,821 ಕೋಟಿ ರೂಪಾಯಿಗಳಷ್ಟು ಸಂಗ್ರಹ ಆದರೆ 22-23ನೇ ಸಾಲಲ್ಲಿ 1,40,885 ಕೋಟಿ ರೂಪಾಯಿಗಳಿಗೆ
ಅದು ಏರಿಕೆ ಆಗಿರೋದು ನಮಗೆ ಕಂಡು ಬರ್ತಾ ಇದೆ. ಹೀಗೆ ಪ್ರತಿ ತಿಂಗಳು ಕೂಡ ಹಿಂದಿನ ವರ್ಷಕ್ಕಿಂತ GST ಸಂಗ್ರಹದಲ್ಲಿ ಹೆಚ್ಚಳವಾಗ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ತೆರಿಗೆ ಸಂಗ್ರಹ ಹೀಗೆ ಹೆಚ್ಚಾಗೋದಕ್ಕೆ ಹಲವಾರು ಕಾರಣಗಳಿವೆ. ಈಗ GST ಫೈಲ್ ಮಾಡೋದು ಹಿಂದಿನಷ್ಟು ಕಷ್ಟ ಆಗ್ತಾ ಇಲ್ಲ. ತಾಂತ್ರಿಕ ಸಮಸ್ಯೆಗಳು ಬಹುಮಟ್ಟಿಗೆ ಕಡಿಮೆ ಆಗಿವೆ. ಸರ್ಕಾರ ತುಂಬಾ ಜಾಗೃತಿ ಮೂಡಿಸ್ತಾ ಇದೆ ಮತ್ತು ಕಠಿಣ ಕ್ರಮಗಳನ್ನು ಕೂಡ ಕೈಗೊಳ್ತಾ ಹೋಗ್ತಾ ಇದೆ. GST ವಂಚನೆಗೆ ಸಂಬಂಧಪಟ್ಟ ಹಾಗೆ ತೆರಿಗೆ ಇಲಾಖೆ ಸಾಕಷ್ಟು ನೋಟಿಸ್ಗಳನ್ನು ಕೊಡ್ತಾ ಇರೋ ಸುದ್ದಿಗಳನ್ನು ಕೂಡ ನೀವೀಗಾಗಲೇ ಓದಿರ್ತೀರಿ. ತೆರಿಗೆ ಸೋರಿಕೆಯನ್ನ ತಡೆಗಟ್ಟೋದಕ್ಕೆ ಒಂದಷ್ಟು ಕೆಲಸಗಳಾಗ್ತಾ ಇವೆ. ಹಾಗಂತ ಸಂಪೂರ್ಣವಾಗಿ ಸೋರಿಕೆ ಅನ್ನೋದು ನಿಂತು ಹೋಗಿದೆ ಅಂತಲ್ಲ. ಆದರೂ ಸಾಕಷ್ಟು ಜನ GST ವ್ಯಾಪ್ತಿಗೆ ತಮ್ಮ ವ್ಯಾಪಾರಗಳನ್ನು ತಗೊಂಡು ಬಂದಿದ್ದಾರೆ. ಹೀಗಾಗಿ ತೆರಿಗೆ ಸಂಗ್ರಹದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗೆ ಒಂದಷ್ಟು ರಾಜ್ಯಗಳಲ್ಲಿ ಇನ್ನೂ ಸೋರಿಕೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದನ್ನ ಬಿಹಾರದಂಥ ರಾಜ್ಯಗಳಲ್ಲಿ ಈಗಲೂ ಕೂಡ ಕಡಿಮೆ ಸಂಗ್ರಹವಾಗ್ತಾ ಇರೋ GST ಅಂಕೆಗಳು ನಮಗೆ ತೋರಿಸ್ತಾ ಇವೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ GST ಸಂಗ್ರಹ ಬೇರೆ ತಿಂಗಳುಗಳಿಗಿಂತ ಹೆಚ್ಚಾಗೇ ಇರುತ್ತೆ. ನೀವು ಬೇಕಾದರೆ ಈ ಚಾರ್ಟ್ ಅನ್ನು ಗಮನಿಸಿ ನೋಡಿ. ಇಲ್ಲಿ ಹಳದಿ ಬಣ್ಣದ ಗೆರೆ ಇದೆಯಲ್ಲ, ಇದು 2022-23 ಏಪ್ರಿಲ್ ತಿಂಗಳಿಗೆ ಸಂಬಂಧಪಟ್ಟದ್ದು. ಕಳೆದ ಏಪ್ರಿಲ್ ನಲ್ಲಿ GST ಸಂಗ್ರಹ 1,67,540 ಕೋಟಿ ರೂಪಾಯಿಗಳಷ್ಟು ತಲುಪಿತ್ತು. ಆ ನಂತರ ಇಷ್ಟು ಮೊತ್ತವನ್ನ ಇನ್ಯಾವ ತಿಂಗಳಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಏಪ್ರಿಲ್ ತಿಂಗಳಲ್ಲೇ ಅತಿ ಹೆಚ್ಚು ಸಂಗ್ರಹ ಯಾಕೆ ಗೊತ್ತಾ? ಈ ಮಾರ್ಚ್ ಅನ್ನೋದು ವರ್ಷಾಂತ್ಯ ನೋಡಿ. ಹೀಗಾಗಿ ಸಾಕಷ್ಟು ಕಂಪನಿಗಳು ಮಾರ್ಚ್ ಹೊತ್ತಿಗೆ ತಮ್ಮ ಎಲ್ಲ ಸ್ಟಾಕ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಬಯಸತ್ವೆ. ಹೀಗಾಗಿ ಒಂದಷ್ಟು ಡಿಸ್ಕೌಂಟ್ ಅನ್ನ ಘೋಷಣೆ ಮಾಡಲಾಗುತ್ತೆ. ಹಾಗೆ ಹಬ್ಬದ ಸೀಸನ್ ಕೂಡ ಬಂದ್ಬಿಡುತ್ತೆ. ಯುಗಾದಿ, ರಂಜಾನ್ ಹೀಗೆ ಸಾಲು ಸಾಲು ಹಬ್ಬಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಬರುತ್ತವೆ. ಹೀಗಾಗಿ ವ್ಯಾಪಾರದ ಭರಾಟೆ ಹೆಚ್ಚಾಗುತ್ತೆ. GST ಅಂದ್ರೇನು? ನಾವು ಖರೀದಿ ಮಾಡೋ ವಸ್ತುಗಳ ಮೇಲೆ ನಾವು ಸರ್ಕಾರಕ್ಕೆ ಪಾವತಿ ಮಾಡೋ ತೆರಿಗೆ. ಇಲ್ಲಿ ಖರೀದಿ ಹೆಚ್ಚಾದ ಹಾಗೆ ತೆರಿಗೆ ಸಂಗ್ರಹದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಏಪ್ರಿಲ್ ನಂತರ ಇದು ಸಹಜವಾಗಿ ಕಡಿಮೆ ಆಗುತ್ತೆ. ಇದು ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗೋದಕ್ಕಿರೋ ಕಾರಣ. ಇನ್ನು ಈ ಬಾರಿ ತೆರಿಗೆ ಸಂಗ್ರಹ 2.1 ಲಕ್ಷ ಕೋಟಿಗೆ ತಲುಪಿದೆ. ಇದರಲ್ಲಿ ರೀಫಂಡ್ ಮಾಡಿ ಕೂಡ 1,92,000 ಕೋಟಿ ರೂಪಾಯಿಗಳಷ್ಟು ಹಣ ಸರ್ಕಾರಕ್ಕೆ ಉಳಿದಿದೆ. ಇನ್ನು ಈ ವರ್ಷ ಪ್ರತಿ ತಿಂಗಳು ಸರಾಸರಿ 1.8 ಲಕ್ಷ ಕೋಟಿವರೆಗೆ GST ಸಂಗ್ರಹ ಆಗೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಈ ಸರಾಸರಿ ಪ್ರಮಾಣ 1.5 ಲಕ್ಷ ಕೋಟಿಯಷ್ಟಿತ್ತು. ಇನ್ನು ಈ ವರ್ಷ ಮತ್ತಷ್ಟು ಹೆಚ್ಚಳವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ತೆರಿಗೆ ಸಂಗ್ರಹ ಹೆಚ್ಚಾಗೋದು ಅಂದ್ರೆ ಏನು ಗೊತ್ತಾ? ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗೋದು ಅಂತ. ನಾನು ಆಗಲೇ ಹೇಳಿದ ಹಾಗೆ ನಾವು ಖರೀದಿ ಮಾಡಿದ್ದಕ್ಕೆ ಟ್ಯಾಕ್ಸ್ ಅನ್ನು ಕಟ್ತೀವಿ. ಟ್ಯಾಕ್ಸ್ ಹೆಚ್ಚಾಗ್ತಿದೆ ಅಂದ್ರೆ ಏನು? ಖರೀದಿ ಮಾಡೋ ಪ್ರಮಾಣ ಹೆಚ್ಚಾಗ್ತಿದೆ ಅಂತಲ್ವಾ? ಖರೀದಿಯನ್ನ ಹೆಚ್ಚು ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಅರ್ಥ ನಮ್ಮ ಖರೀದಿ ಮಾಡೋ ಶಕ್ತಿ ಹೆಚ್ಚಾಗಿದೆ ಅಂತ ತಾನೆ. ನಾವು ಬೆಲೆ ಏರಿಕೆಯನ್ನ ಬೈಕೊಂಡ್ರೂ ಸರಿ, ಖರೀದಿಗಳನ್ನೇನು ಕಡಿಮೆ ಮಾಡೋದಕ್ಕೆ ಹೋಗಿಲ್ಲ. ಅಂದ್ರೆ ನಮ್ಮ ಆದಾಯ ಹೆಚ್ಚಾಗಿದೆ. ಜೊತೆಗೆ ಇತ್ತೀಚೆಗೆ ಕ್ರೆಡಿಟ್ ಕಾರ್ಡುಗಳು, EMI ಸ್ಕೀಮ್ಗಳು ಹೆಚ್ಚಾದ ಹಾಗೆ ನಮ್ಮ ಕೊಳ್ಳುಬಾಕತನ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರ ಪರಿಣಾಮ ತೆರಿಗೆ ಸಂಗ್ರಹ ಹೆಚ್ಚಾಗಿದೆ. ಇಲ್ಲಿ ಕ್ಯಾಶ್ ಕೊಟ್ಟು ಖರೀದಿ ಮಾಡ್ತೀವೋ, EMI ಯಲ್ಲಿ ಖರೀದಿ ಮಾಡ್ತೀವೋ, ಅಂತೂ ಖರೀದಿ ಮಾಡೋ ಶಕ್ತಿ ಮತ್ತು ಸಾಲ ತೀರಿಸೋ ಶಕ್ತಿ ಇದ್ರೆ ಮಾತ್ರನೇ ಖರೀದಿ ಮಾಡ್ತೀವಿ. ಅಂದ್ರೆ ನಮ್ಮ ಆದಾಯದಲ್ಲಿ ಕೂಡ ಹೆಚ್ಚಳ ಆಗಿರ್ಬೇಕಲ್ವಾ? ಆದಾಯ ಮತ್ತು ತೆರಿಗೆ ಎರಡೂ ಹೆಚ್ಚಾದ್ರೆ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಅರ್ಥ ತಾನೆ. ನಮ್ಮ ಹತ್ರ ದುಡ್ಡೇ ಇಲ್ಲ ರೀ ಅಂತ ಕೊರಗೋದು ಬೇರೆ. ಆ ಕೊರಗಿದ್ದೇ ಇರುತ್ತೆ ಬಿಡಿ. ಯಾರು ತಾನೇ ಹಣದ ವಿಷಯದಲ್ಲಿ ಸಂತೃಪ್ತರಾಗಿದ್ದಾರೆ? ಇನ್ನು ಇಡೀ ಜಗತ್ತು ಆರ್ಥಿಕ ಸಂಕಷ್ಟವನ್ನ ಕಾಣ್ತಾ ಇರೋ ಹೊತ್ತಲ್ಲಿ ನಮ್ಮ ಅಕ್ಕಪಕ್ಕದ ದೇಶಗಳು ಸಾಲಗಳಲ್ಲಿ ಮುಳುಗಿ ಹೋಗ್ತಿರೋ ಸಂದರ್ಭದಲ್ಲಿ ಭಾರತ ತೆರಿಗೆ ಸಂಗ್ರಹದಲ್ಲಿ ಪ್ರಗತಿಯನ್ನು ದಾಖಲಿಸ್ತಾ ಇದೆ. ಇದು ಸಂತೋಷ ಪಡಬೇಕಾದ ವಿಷಯ. ಇನ್ನು GST ಸಂಗ್ರಹ ಹೆಚ್ಚಾಗ್ತಾ ಇರೋದನ್ನ ಗಮನಿಸಿ ಮುಂದಿನ ಸರ್ಕಾರ ಬಜೆಟ್ ಅಲ್ಲಿ ಏನಾದರೂ ತೆರಿಗೆ ವಿನಾಯಿತಿಗಳನ್ನ, GST ಕಡಿತವನ್ನ ಘೋಷಣೆ ಮಾಡ್ತಾ, ಅದು ಮಾಡದೇ ಇದ್ರೂ ಪರವಾಗಿಲ್ಲ ಕಣ್ರಿ, ಪೆಟ್ರೋಲು ಡೀಸೆಲ್ ಇದೆಯಲ್ಲ ಅದನ್ನು GST ಅಡಿಗೆ ತಂದರೂ ಕೂಡ ಸಾಕು. ನಮಗೆ ಇಂಧನದ ಬೆಲೆ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಅದು ಕಡಿಮೆ ಆದರೆ ಸಹಜವಾಗಿ ಸಾಕಷ್ಟು ಸರಕು ಸಾಮಗ್ರಿಗಳ ಬೆಲೆ ಇಳಿಕೆ ಕೂಡ ಆಗುತ್ತೆ. ನೋಡಬೇಕು ಮುಂದಿನ ಸರ್ಕಾರ ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ಅಂಥ ನಿರ್ಧಾರವನ್ನೇನಾದರೂ ತಗೊಳ್ಳುತ್ತಾ? ಪೆಟ್ರೋಲ್ ಡೀಸೆಲ್ ಅನ್ನ GST ವ್ಯಾಪ್ತಿಗೆ ತರುವುದಕ್ಕೆ ರಾಜ್ಯ ಸರ್ಕಾರಗಳು ಬಿಡುತ್ವಾ? ಕಾದು ನೋಡಬೇಕು. ಇದು ಗೆಳೆಯರೆ GST ಸಂಗ್ರಹದಲ್ಲಾಗಿರುವ ಭಾರಿ ಏರಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.